4th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಇಂಗ್ಲಿಷ್ ಥೀಮ್ 9 ಅಡ್ವೆಂಚರ್. ರೀಡ್ ದಿಸ್ ಪ್ಯಾಸೇಜ್. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದನ್ನು ಓದಿ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಕಂಪ್ಲೀಟ್ ದ ಸೆಂಟೆನ್ಸಸ್. ಮೈ ಸ್ಕೂಲ್ ಈಸ್ ಡ್ಯಾಶ್. ಸ್ಕೂಲ್ ಈಸ್ ಹೇಗಿದೆ? ಹತ್ತಿರ ಇದೆಯೋ, ಫಾರ್ ಅವೇ, ನಿಯರ್ ಬೈ. ಹತ್ತಿರ ಇದೆಯೋ, ದೂರ ಇದೆಯೋ? ಸ್ಕೂಲ್ ಈಸ್ ನಿಯರ್ ಬೈ. ನೋಡಿ ಇಲ್ಲಿದೆ, ವೆರಿ ನಿಯರ್ ಟು ಮೈ ಹೌಸ್. ಮೈ ಸ್ಕೂಲ್ ಈಸ್ ವೆರಿ ನಿಯರ್ ಟು ಮೈ ಹೌಸ್. ಐ ವಾಕ್ ಟು ಮೈ ಸ್ಕೂಲ್ ಡ್ಯಾಶ್ ಮೈ ಫ್ರೆಂಡ್ಸ್. ಫ್ರೆಂಡಿನ ಜೊತೆಗೆ ನಾನು ಸ್ಕೂಲಿಗೆ ಹೋಗ್ತೀನಿ. ವಿತ್, ಜೊತೆಗೆ ಮೀನ್ಸ್ ವಿತ್. ಅವರ್ ಸ್ಕೂಲ್ ಹ್ಯಾಸ್ ಎ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್. ಏನೇನಿದೆ ಸ್ಕೂಲಲ್ಲಿ? ಎ ಅಂದಾಗ ಸಿಂಗುಲರ್ ಇರಬೇಕು ನೆಕ್ಸ್ಟ್ ಬರೋ ಪದ. ಇದು ಅಷ್ಟೇ, ಎ ಅಂದಾಗ ನೆಕ್ಸ್ಟ್ ಬರೋ ಪದ ಸಿಂಗುಲರ್ ಆಗಿರುತ್ತೆ. ಎ ಅಂದರೆ ಒಂದೇ ಅಂತ ಅರ್ಥ. ಇಲ್ಲಿ ನೋಡಿ, ಕ್ಲಾಸ್ ರೂಮ್ಸ್ ಅಂತ ಇದೆ, ಟ್ರೀಸ್ ಅಂತ ಇದೆ, ಟೀಚರ್ಸ್ ಅಂತ ಇದೆ. ಇವೆಲ್ಲ ಪ್ಲೂರಲ್ ಆಗುತ್ತೆ. ಹಾಗಾಗಿ ಲೈಬ್ರರಿ ಆ್ಯಂಡ್ ಎ ಪ್ಲೇ ಗ್ರೌಂಡ್. ವಿ ರೀಡ್ ಡ್ಯಾಶ್ ಎವ್ರಿ ಡೇ. We read newspaper every day. I'm proud of my school. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ರೀಡ್ ಆ್ಯಂಡ್ ಆನ್ಸರ್. ಓಕೆ, ಈ ಪ್ಯಾಸೇಜಲ್ಲಿ ಏನಿದೆ? ಒಂಟೆಗಳು ರೀಡ್ ಆ್ಯಂಡ್ ಆನ್ಸರ್. ಒಂದು ಒಂಟೆ ಅದರ ಬೇಬಿ ಜೊತೆ ಮಾತಾಡ್ತಾ ಇದೆ. ಒನ್ ಡೇ ಎ ಕ್ಯಾಮಲ್ ಆ್ಯಂಡ್ ಹರ್ ಬೇಬಿ ವರ್ ಚಾಟಿಂಗ್. ದ ಬೇಬಿ ಆಸ್ಕ್ಡ್ ಮದರ್, ವೈ ಡು ವಿ ಹ್ಯಾವ್ ಹಮ್ಸ್? ದ ಮದರ್ ರಿಪ್ಲೈಡ್, ಅವರ್ ಹಮ್ಸ್ ಆರ್ ಫಾರ್ ಸ್ಟೋರಿಂಗ್ ವಾಟರ್ so that we can survive in the desert. Oh, said the child, and why do we have rounded feet, mother? Because they are meant to help us walk comfortably in the desert. These legs help us move around in the sand. All right, but why are our eyelashes so long? To protect our eyes from the desert, dust and sand. They are the protective covers for the eyes, replied the mother camel. The baby camel thought for a while and said, so we have humps to store water for desert journeys, rounded hooves to keep us comfortable when we walk in the desert, sand and long eyelashes to protect us from sand and dust during a desert storm. Then what are we doing in a zoo? ಇಲ್ಲಿ ಬೇಬಿ ಕ್ಯಾಮಲ್ಲು ತನ್ನ ತಾಯಿ ಕೇಳ್ತಾ ಇದೆ, ನಮಗೆ ಹಂಪ್ಸ್ ಅಂದರೆ ಒಂಟೆ ಮೇಲಿರುತ್ತಲ್ವ, ಇದು ಹಂಪ್ಸ್. ಇದು ಯಾಕಿದೆ ಅಂದರೆ, ಇದು ನಾವು ಡೆಸರ್ಟಲ್ಲಿ ನೀರು ಸಿಗಲ್ಲ, ಹಾಗಾಗಿ ನೀರು ಸಿಕ್ಕಾಗ ನಾವು ನೀರನ್ನು ಇಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಡೆಸರ್ಟಲ್ಲಿ ನೀರು ಸಿಗಲ್ಲ, ಹಾಗಾಗಿ ನೀರು ಸಿಕ್ಕಾಗ ನಾವು ನೀರನ್ನು ಇಲ್ಲಿ ಸ್ಟೋರ್ ಮಾಡಿಕೊಂಡು ನಮಗೆ ಬೇಕಾದಾಗ ಕುಡಿಯೋಕ್ಕೆ ಅಂತ ಹೇಳುತ್ತೆ. ನಮ್ಮ
ನಮ್ಮ ಪಾದಗಳು ಏಕೆ ರೌಂಡ್ ನಾವು ಆಗಿದೆ ಅಂದರೆ ಈಸಿಯಾಗಿ ಮರಳಲ್ಲಿ ನಡೆಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ಉದ್ದವಾದ ಕಾಲುಗಳು ಅಷ್ಟೇ ನಮಗೆ ಈಸಿಯಾಗಿ ಮರಳಲ್ಲಿ ನಡೆಯೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕಣ್ಣಿನ ಐಲ್ಯಾಶಸ್ ರೆಪ್ಪೆಗಳು ಉದ್ದವಾಗಿದೆ, ಏಕೆಂದರೆ ಮರಳು ಧೂಳು ಕಣ್ಣಿಗೆ ಬೀಳದ ಹಾಗೆ ಅದನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇದೆ. ಹೌದು, ನೈಸರ್ಗಿಕವಾಗಿ ನಮಗೆ ಇಲ್ಲಿ ಡೆಸರ್ಟಲ್ಲಿ ಇರೋಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ನಮಗೆ ನೈಸರ್ಗಿಕವಾಗಿಯೇ ಇದೆ. ಹಾಗಾಗಿ ನಾವು ಇಲ್ಲಿ ಝೂ ಅಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಬೇಬಿ ಕ್ಯಾಮಲ್ ಕೇಳ್ತಾ ಇದೆ. ಹಾಗಂದರೆ ಇವು ಎಲ್ಲಿದ್ದಾವೆ ಈಗ ಝೂ ಅಲ್ಲಿ ಇವುಗಳನ್ನು ಇಟ್ಟಿದ್ದಾರೆ ಅಂತ ಅರ್ಥ. ಲೆಟ್ಸ್ ರೆಸ್ಪಾಂಡ್ ಟು ದಿಸ್ ಕ್ವಶನ್ಸ್. ಡ್ಯಾಶ್ ಹ್ಯಾವ್ ಹಂಪ್ ಆನ್ ದೇರ್ ಬ್ಯಾಕ್ಸ್. ಯಾರಿಗಿರುತ್ತೆ ಹಂಪು? ಕ್ಯಾಮಲ್ಸ್. ಈಗ ತಾನೇ ಓದ್ಕೊಂಡ್ವಲ್ಲ, ಕ್ಯಾಮಲ್ಗೆ ಇರುತ್ತೆ. ಕ್ಯಾಮಲ್ಸ್ ಯೂಶುವಲಿ ಲೀವ್ ಇನ್, ಎಲ್ಲಿರುತ್ತೆ ಕ್ಯಾಮಲ್ಲು? ಡೆಸರ್ಟ್, ಮರಳು ಭೂಮಿಯಲ್ಲಿ ಇರುತ್ತೆ. ವೈ ಡು ವಿ ಕ್ಯಾಮಲ್ಸ್ ಹ್ಯಾವ್ ರೌಂಡೆಡ್ ಫೀಟ್? ವೈ ಡು ಕ್ಯಾಮಲ್ಸ್ ಹ್ಯಾವ್ ರೌಂಡೆಡ್ ಫೀಟ್? ಫೀಟ್ ಅಂದರೆ ಪಾದಗಳು ಹೇಗೆ ರೌಂಡ್ ಆಗಿರುತ್ತೆ? ಯಾಕಂದರೆ ಬಿಕಾಸ್ ದೇ ಆರ್ ಮೆಂಟ್ ಟು ಹೆಲ್ಪ್ ಅಸ್ ವಾಕ್ ಕಂಫರ್ಟಬಲಿ ಇನ್ ದ ಡೆಸರ್ಟ್. ಕಂಫರ್ಟಬಲ್ ಆಗಿ ನಡೆಯೋಕ್ಕಾಗಿ ರೌಂಡಾದ ಫೀಟ್ ಇರುತ್ತೆ. ಕಂಫರ್ಟಬಲಿ. ಹೌ ಆರ್ ಲಾಂಗ್ ಐಲ್ಯಾಶಸ್ ಹೆಲ್ಪ್ಫುಲ್ ಟು ಕ್ಯಾಮಲ್ಸ್? ಐಲ್ಯಾಶಸ್ಸು ಕ್ಯಾಮಲ್ಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಲಾಂಗ್ ಐಲ್ಯಾಶಸ್ ಪ್ರೊಟೆಕ್ಟ್ ಕ್ಯಾಮಲ್ಸ್ ಐಸ್ ಫ್ರಮ್ ದ ಡೆಸರ್ಟ್ ಡಸ್ಟ್ ಆ್ಯಂಡ್ ಸ್ಯಾಂಡ್. ಮರಳಿಂದ ಮತ್ತು ಧೂಳಿಂದ ಕಣ್ಣನ್ನು ರಕ್ಷಣೆ ಮಾಡೋಕ್ಕೆ ಉದ್ದವಾದ ಐಲ್ಯಾಶಸ್ ಬೇಕು ಇದೆ, ಅದಕ್ಕಾಗಿ ಅದು ಇದೆ. ವೇರ್ ಆರ್ ದ ಕ್ಯಾಮಲ್ಸ್ ಲಿವಿಂಗ್ ಇನ್ ದ ಎಬೋವ್ ಸ್ಟೋರಿ? ಈ ಸ್ಟೋರಿಯಲ್ಲಿ ಇರೋ ಕ್ಯಾಮಲ್ಗಳು ಎಲ್ಲಿದ್ದಾವೆ? ದ ಎಬೋವ್ ಸ್ಟೋರಿ. ದ ಕ್ಯಾಮಲ್ಸ್ ಲಿವಿಂಗ್ ಇನ್ ಎ ಝೂ ಅಲ್ಲಿದೆ. ಬೇಬಿ ಕ್ಯಾಮಲ್ ಕೇಳುತ್ತೆ ಅಲ್ವಾ, ನಾವು ಇಷ್ಟೆಲ್ಲ ನಮಗೆ ನೈಸರ್ಗಿಕವಾಗಿಯೇ ಮರುಭೂಮಿಯಲ್ಲಿ ಇರುವಂತಹ ಅನುಕೂಲಗಳು ಇದ್ರೂ ನಮ್ಮನ್ನು ಝೂ ಅಲ್ಲಿ ಯಾಕೆ ಇಟ್ಟಿದ್ದಾರೆ? ನಾವು ಯಾಕೆ ಝೂ ಅಲ್ಲಿದ್ದೀವಿ ಅಂತ ತಾಯಿಗೆ ಕೇಳ್ತಾ ಇದೆ. ಹಾಗಾದರೆ ಅವು ಎಲ್ಲಿದ್ದಾವೆ? ಈ ಸ್ಟೋರಿಯಲ್ಲಿ ಝೂ ಅಲ್ಲಿದ್ದಾವೆ. ಆ್ಯಕ್ಟಿವಿಟಿ, ನೆಕ್ಸ್ಟ್ ಆ್ಯಕ್ಟಿವಿಟಿ, ರೀಡ್ ದ ಸ್ಟೋರಿ. ಈ ಸ್ಟೋರಿ ಎಲ್ಲರಿಗೂ ಗೊತ್ತಲ್ವಾ? ಫಾಕ್ಸ್ ಆ್ಯಂಡ್ ಕ್ರೇನ್. ಫಾಕ್ಸು ಮತ್ತು ಕ್ರೇನು ಒಂದಕ್ಕೊಂದು ತಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೀತವೆ. ಆದರೆ ಫಾಕ್ಸು ಕ್ರೇನಿಗೆ ತಟ್ಟೆಯಲ್ಲಿ ಊಟ ಕೊಡುತ್ತೆ. ಕ್ರೇನಿಗೆ ತಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಅದ್ರ ಕೊಕ್ಕು ಉದ್ದವಾಗಿರುತ್ತೆ, ತಟ್ಟೆಯಲ್ಲಿ ಅದಕ್ಕೆ ತಿನ್ನೋಕ್ಕಾಗಲ್ಲ. ಕ್ರೇನ್ ಏನು ಮಾಡುತ್ತೆ? ಫಾಕ್ಸಿಗೆ ಹೂಜಿ ಥರ ಇರೋ ಕುಂಡದಲ್ಲಿ ಊಟ ಕೊಡುತ್ತೆ. ಅದು ಫಾಕ್ಸಿಗೆ ಅದ್ರ ಮೂತಿ ಅದರೊಳಗೆ ಹೋಗಲ್ಲ, ಅದಕ್ಕೂ ಅದರಲ್ಲಿ ಊಟ ಮಾಡೋಕ್ಕಾಗಲ್ಲ. ಈ ಸ್ಟೋರಿ ಎಲ್ಲ ಅದು ಗೊತ್ತಲ್ವಾ? ಅದೇ ಸ್ಟೋರಿ. ಈ ಸ್ಟೋರಿ ಬಗ್ಗೆ ಕೆಲವೊಂದು ಕ್ವಶನ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡೋಣ. ಮಿಸ್ಟರ್ ಫಾಕ್ಸ್ ಆ್ಯಂಡ್ ಹಿಸ್ ಫ್ರೆಂಡ್ ಮಿಸಸ್ ಕ್ರೈನ್ ಮೀಟ್ ಆಫ್ಟರ್ ಡ್ಯಾಶ್ ಇಯರ್ಸ್. ಎಷ್ಟು ವರ್ಷಗಳಾದಮೇಲೆ ಮೀಟ್ ಮಾಡಿದ್ವು? 2 years. ಮಿಸ್ಟರ್ ಫಾಕ್ಸ್ ಸರ್ವ್ಡ್ ಡ್ಯಾಶ್ ಟು ಮಿಸಸ್ ಕ್ರೈನ್. ಕ್ರೈನಿಗೆ ಫಾಕ್ಸು ಯಾವುದರಲ್ಲಿ ಏನು ಊಟ ಕೊಡ್ತು? ಪಾಯಸ ಕೊಡ್ತು. ಡಿಡ್ ಮಿಸಸ್ ಕ್ರೇನ್ ಈಟ್ ಎ ಲಂಚ್ ಕಂಪ್ಲೀಟ್ಲಿ? ಟಿಕ್ ದ ಕರೆಕ್ಟ್ ಆನ್ಸರ್. ಕಂಪ್ಲೀಟಾಗಿ ಕ್ರೇನಿಗೆ ಊಟ ಮಾಡೋಕ್ಕೆ ಆಯ್ತಾ? ಇಲ್ಲ. ವೈ ಡಿಡ್ ಮಿಸಸ್ ಕ್ರೇನ್ ಸರ್ವ್ ಫುಡ್? ಹೌ ಡಿಡ್ ಮಿಸ್ಟರ್ ಕ್ರೇನ್ ಸರ್ವ್ ಫುಡ್? ಮಿಸ್ಟರ್ ಕ್ರೇನು ಫಾಕ್ಸಿಗೆ ಹೆಂಗೆ ಯಾವುದರಲ್ಲಿ ಊಟ ಕೊಡ್ತು? ಹೌ ಡಿಡ್ ದ ಕ್ರೇನ್ ಕುಕ್ಡ್ ಫಿಶ್ ಸೂಪ್ ಫಾರ್ ಲಂಚ್ ಆ್ಯಂಡ್
ಸರ್ವ್ಡ್ ಇಟ್ ಇನ್ ಲಾಂಗ್ ನೆಕ್ಡ್ ಜಾರ್ಸ್. ಲಾಂಗ್ ನೆಕ್ಕಿರೋ ಜಾರಲ್ಲಿ ಫಾಕ್ಸಿಗೆ ಊಟನ ಕೊಡ್ತು. ವೈ ಡಿಡ್ ದ ಕ್ರೇನ್ ನಾಟ್ ಕಂಪ್ಲೀಟ್ ಹರ್ ಲಂಚ್? ಕ್ರೇನಿಗೆ ಅದರ ಊಟನ ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ? ಯಾಕಂದರೆ ಅದು ತಟ್ಟೆಯಲ್ಲಿ ಕೊಟ್ಟಿತ್ತು. ತಟ್ಟೆಯಲ್ಲಿ ಕ್ರೇನಿಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಕ್ರೇನು ಅದರ ಊಟನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ದ ಕ್ರೈನ್ಸ್ ಬೀಕ್ ವಾಸ್ ಲಾಂಗ್, ಇಟ್ ಕುಡ್ ನಾಟ್ ಈಟ್ ದ ಹೋಲ್ ಪಾಯಸಮ್ ಆನ್ ದ ಪ್ಲೇಟ್. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಲುಕ್ ಆ್ಯಂಡ್ ರೈಟ್. ಈ ಚಿತ್ರದ ಬಗ್ಗೆ ನಾವು 1-4 ಲೈನ್ಗಳನ್ನು ಬರಿಬೇಕು. ಕೆಲವೊಂದು ವರ್ಡ್ಸ್ಗಳನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ. ಆ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಸೆಂಟೆನ್ಸನ್ನು ಬರಿಬೇಕು. ಎ ವುಮನ್ ಈಸ್ ಕ್ಯಾರಿಂಗ್ ಎ load of grass and a farmer is cutting grass. The goat is looking at the bull. The bull is standing still. There are 2 cans of milk. Birds are flying in the cloud. A farmer's house is visible in a lush green field. ಹಚ್ಚ ಹಸಿರಾದ ಹೊಲದಲ್ಲಿ ರೈತನ ಮನೆ ಕಾಣಿಸ್ತಾ ಇದೆ. ಡ್ರಾ ಆ್ಯಂಡ್ ರೈಟ್. ನಿಮ್ಮ ವಿಲೇಜಿನ ಒಂದು ಪಿಕ್ಚರನ್ನು ಬರೀರಿ. ನಾನಿಲ್ಲಿ ಚಿಕ್ಕದಾಗಿ ಬರ್ತಿದ್ದೀನಿ. ನಿಮಗೆ ಇದಕ್ಕಿಂತ ಚೆನ್ನಾಗಿ ಬಂದರೆ ಇದಕ್ಕಿಂತ ನೀವು ಚೆನ್ನಾಗಿ ಚಿತ್ರಗಳನ್ನು ವಿಲೇಜಿನ ಒಂದು ಪಿಕ್ಚರ್ನ ಬಿಡಿಸಿ ಅದರ ಬಗ್ಗೆ 4 ಲೈನ್ ಬರೀಬೇಕು. My village is a small community where people live in a close-knit environment. It is often characterized by a slower pace of life, with residents knowing each other and forming strong bonds. Villages typically have a few essential amenities such as a school, a grocery store, and perhaps a small clinic. ಇದೇ ರೀತಿ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾರ್ಕೆಟಿನ ಪಿಕ್ಚರ್ ಕೊಟ್ಟಿದ್ದಾರೆ. ಆ ಪಿಕ್ಚರ್ ನೋಡಿಕೊಂಡು ಕೆಲವು ಪದಗಳನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ. ಆ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಸೆಂಟೆನ್ಸಲ್ಲಿ ಬರಿಬೇಕು. This is a market where there are fruit and vegetable shops. There are chocolate, sweets and balloon shops that appeal to children. There are malls. Buyers and sellers appear. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.